ಇಂದು ರಾಜ್ಯದ SSLC ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದ್ದು ಮಂಡ್ಯ ಜಿಲ್ಲೆಗೆ ಇವತ್ತು ಡಬಲ್ ಬಂಪರ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದರೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಒಂದು ಕಡೆ ಕ್ಯಾರ್ಪೇಟೆಯ ವಿದ್ಯಾರ್ಥಿನಿ ಧೃತಿ ಆರ್ಗೌಡ 625ಕ್ಕೆ 625 ಅಂಕವನ್ನು ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ಆಕೆಯೂ ಕೂಡ ಸ್ಥಾನ ಪಡೆದಿದ್ದಾರೆ. ಮತ್ತೊಂದು ಕಡೆ ಮದ್ದೂರು ಪಟ್ಟಣದಲ್ಲಿ ಪೂರ್ಣಪ್ರಜ್ಞ ಶಾಲೆಯ ವಿದ್ಯಾರ್ಥಿನಿಯಾದಂಥ ಪುನೀತಾ ಸಿ ಕೂಡ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದು ಆಕೆಯೂ ಕೂಡ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು. ನಾನೀಗ ಏನು ಮದ್ದೂರು ಪಟ್ಟಣದಲ್ಲಿರುವಂಥ ಪೂರ್ವಪ್ರಜ್ಞ ಶಾಲೆಯಲ್ಲಿದ್ದೀನಿ. ಆಕೆ ಕೂಡ ಏನು 624 ಅಂಕವನ್ನು ಪಡೆದಂಥ ವಿದ್ಯಾರ್ಥಿನಿ ಕೂಡ ನಮ್ಮ ಜೊತೆ ಇದ್ದಾರೆ. ನಾನೀಗ ಆ ಒಂದು ವಿದ್ಯಾರ್ಥಿನಿನ ಮಾತಾಡಿಸ್ತೀನಿ. ಅವರು ಈ ಬಗ್ಗೆ ತಮ್ಮ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಪುನೀತ್ ಅವರೇ, ಏನಿವತ್ತು ರಾಜ್ಯದ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ, ನಿಮ್ಮದು ಕೂಡ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹೇಗೆ ಅನಿಸುತ್ತೆ ಈ ಪರೀಕ್ಷೆ ಫಲಿತಾಂಶದ ಬಗ್ಗೆ? ಮಾತಾಡೋದು ನಮ್ಮ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ನಾನು LKGಯಿಂದ 10ನೇ ತರಗತಿವರೆಗೂ ಇಲ್ಲೇ ಓದಿದ್ದು. ಅದರಿಂದ ನಾನು SSLCಲಿ 625ಕ್ಕೆ 624 ತಗೊಂಡಿದ್ದೀನಿ. ಇಲ್ಲಿಯ ಶಿಕ್ಷಕರಾದಂತಹ ಶ್ರೀಮತಿ ಕಸ್ತೂರಿ ಮ್ಯಾಮ್ ಹಾಗೂ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ಇದೆಲ್ಲ ಮಾಡೋದಕ್ಕಾಯಿತು. ಜೊತೆಗೆ ನನ್ನ ಅಪ್ಪ ಅಮ್ಮ ಪಟ್ಟಂಥ ಶ್ರಮ ಅದೆಲ್ಲದು ಇದಕ್ಕೆ ಕಾರಣ ಆಗಿದೆ. ಪುನೀತ, ಎಷ್ಟು ಗಂಟೆ ಟೈಮ್ ನೀನು ಅಧ್ಯಯನ ಮಾಡ್ತಿದ್ದೆ? ಹೇಗೆಲ್ಲ ಅಧ್ಯಯನ ಮಾಡ್ತಿದ್ದೆ? ನಿಮ್ಮ ಮನೆಯಲ್ಲಿ ಹೇಗೆ ಅಧ್ಯಯನಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತಿದ್ರು? ನಾನು ಮನೆಯಲ್ಲಿ 6 to 7 ಅವರ್ಸ್ ಓದ್ತಿದ್ರೆ, ಸ್ಕೂಲಲ್ಲೂ ಕೂಡ RPಗಳನ್ನ ಕರೆಸಿ ಪಾಠ ಮಾಡೋದಾಗಿರಬಹುದು. ಮತ್ತು ಶಿಕ್ಷಕರು ನಮ್ಮ ಎಷ್ಟೇ ಹೊತ್ತಲ್ಲಿ ಕಾಲ್ ಮಾಡಿದ್ರೂ ಡೌಟ್ಸ್ನ ಕ್ಲಿಯರ್ ಮಾಡೋದಾಗಿರ್ಬೋದು. ಎಲ್ಲ RPಗಳು ಕೂಡ ತುಂಬ ಜನ ಪ್ರತಿಯೊಂದು ಸಬ್ಜೆಕ್ಟಿಗೂ ಬಂದು ಪಾಠ ಮಾಡಿ ನಮಗೇನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ. ಈಗ 600ಕ್ಕೆ 625ಕ್ಕೆ 624 ಪಡ್ಕೊಂಡಿದ್ಯೆ. ಹೇಗೆ ಅನ್ನಿಸ್ತು? ಈ ಅಂಕಗಳನ್ನ ನೀನು ಯಾವ ರೀತಿಯಾಗಿ ಪಡೀಲಿಕ್ಕೆ ಸಾಧ್ಯ ಅನ್ನಿಸ್ತು? ತೊಗೊಂಡಿರೋದು ತುಂಬಾ ಖುಷಿಯಾಗಿದೆ. ಅಪ್ಪ ಅಮ್ಮನ ಶ್ರಮ ಆಗಿರಬಹುದು. ಅವರು ಈ ಸ್ಕೂಲ್ ಎಷ್ಟೊತ್ತಿಗಂತ ಇರುತ್ತೆ, ಇವಾಗ 7:30 ಅಂದರೆ 7:30ಗೆ ಕರ್ಕೊಬರೋದಾಗಿರ್ಬೋದು. ಅವ್ರದ್ದೇನೇ ಕೆಲಸ ಬಿಟ್ಟು ಅಪ್ಪ ಅಮ್ಮಂದು ಶ್ರಮ ಇದೆ. ಅದರಿಂದ ಇದು ವಿದ್ಯಾರ್ಥಿನಿ ಪುನೀತ್ ಅವರ ಅನಿಸಿಕೆ. ಆದರೆ ಅವರ ತಂದೆ ಕೂಡ ನಮ್ಮ ಜೊತೆ ಇದೆ, ಚಂದ್ರಶೇಖರ್. ಅವರನ್ನು ಕೂಡ ಮಾತಾಡಿಸ್ತೀನಿ. ಅವರು ಮಗಳ ಓದಿಗೆ ಯಾವ ರೀತಿಯಾಗಿ ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ. ಸರ್ ನಮಸ್ತೆ. ಸರ್, ಏನಿವತ್ತು ನಿಮ್ಮ ಮಗಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ, 624 ಅಂಕವನ್ನು ಪಡ್ಕೊಂಡಿದ್ದಾರೆ. ನಿಮ್ಮ ಮಗಳ ಸಾಧನೆ ಬಗ್ಗೆ ಹೇಳಿದ್ದಾರೆ ಸರ್. ಮಗಳ ಸಾಧನೆ ಬಗ್ಗೆ ಮಾತಾಡಬೇಕಾದ್ರೆ ಆಡಳಿತ ಮಂಡಳಿಯವರು ಒಳ್ಳೆ ಪ್ರೋತ್ಸಾಹ ಇದೆ, ಒಳ್ಳೆ ಟೀಚಿಂಗ್ ಇದೆ. ಪೂರ್ಣಪ್ರಜ್ಞಾ ಕಾನ್ವೆಂಟಲ್ಲಿ ನಾವು ಗ್ರಾಮೀಣ ಭಾಗದವರಾದ್ರೂ ಪ್ರತಿದಿನ ಕರ್ಕೊಂಡು ಬಿಡೋದು ಆಗಲಿ, ಕರ್ಕೊಂಡು ಹೋಗೋದಾಗಲಿ ಎಲ್ಲ ಮಾಡ್ತಿದ್ದೆ. ಮತ್ತು ಇಲ್ಲಿ ಉಪನ್ಯಾಸಕರುಗಳೇ ಆಗಲಿ ಎಲ್ಲರೂ ಒಳ್ಳೆಯ ರೀತಿ ಉಪನ್ಯಾಸ ನೀಡಿ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸರ್, ನಿಮ್ಮ ಮಗಳ ಸಾಧನೆ ಬಗ್ಗೆ ಏನು ಸರ್? ಗ್ರಾಮೀಣ ಹಳ್ಳಿಯಲ್ಲಿ ಇತ್ಕೊಂಡಿದ್ರಿ, ಮಗಳ ಇಷ್ಟೊಂದು ಅಂಕಗಳನ್ನ ಪಡಿತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ ಸರ್ ನಿಮಗೆ? ಎಕ್ಸ್ಪೆಕ್ಟೇಷನ್ನು ಅಂತಂದರೆ ಇತ್ತು. ಯಾಕೆ ಅಂತಂದರೆ ಅವಳು ಓದ್ತಾ ಇರೋ ಸ್ಕೂಲಲ್ಲಿ ಅವಳ ಬಗ್ಗೆ ಒಳ್ಳೆ ಗೌರವ ಇದೆ. ಮತ್ತು ಆಡಳಿತ ಮಂಡಳಿಯವರು ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ರು ಆದ್ದರಿಂದ. ಮತ್ತು ಮನೆಯಲ್ಲಿ 6ರಿಂದ 7 ಗಂಟೆ ಟೈಮು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ಲು. ಇಲ್ಲಿ ಸ್ಕೂಲಲ್ಲೂ ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆ ಗಂಟ ಸ್ಕೂಲಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ರು. ಬೇರೆ ಕಡೆಯಿಂದ ಒಳ್ಳೆ ಉಪನ್ಯಾಸಕರನ್ನ ಕರ್ಕೊಬಂದು ಪ್ರತಿ ಸಬ್ಜೆಕ್ಟೂ ಬೋಧನೆ ಮಾಡಿಸ್ತಿದ್ರು. ಅದರಿಂದ ಆ ಸಾಧನೆಗೆ ಎಲ್ಲರ ಪ್ರೋತ್ಸಾಹನೂ ಇದೆ. ಸರ್, ಮಗಳ ಮುಂದಿನ ಭವಿಷ್ಯನ ಯಾವ ರೀತಿ ರೂಪಿಸ್ಬೇಕು ಅಂತ ಯೋಚನೆ ಮಾಡಿದ್ದೀರಿ ಸರ್? ನಾವು ಅಂತಂದರೆ ಅವಳು ಏನು ಓದ್ತಾಳೆ ಅದನ್ನು ಮಾಡಬೇಕು ಅಂತನೋ ಆಸೆ ಇದೆ. ನೋಡೋಣ. ಇದು ತಂದೆಯವರ ಅಭಿಪ್ರಾಯ ಆಗಿರುವಂಥದ್ದು. ಏನು ತಂದೆಯವರು ಮಗಳ ಒಂದು ಪರಿಶ್ರಮದ ಬಗ್ಗೆ ಮಾತನಾಡ್ತಾ, ಮಗಳ ಪರಿಶ್ರಮದಿಂದ ಈ ಒಂದು ಸಾಧನೆ ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಈ ಒಂದು ಪೂರ್ಣಪ್ರಜ್ಞ ಶಾಲೆಯ ಪ್ರಾಂಶುಪಾಲರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಏನು ಇವತ್ತು ಈ ಒಂದು ಶಾಲೆಯ ವಿದ್ಯಾರ್ಥಿನಿ ಸಾಧನೆ ಹೇಗೆಲ್ಲ ಅವರ ಶಾಲೆಯ ಒಂದು ಉನ್ನತೀಕರಣಕ್ಕೆ ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ. ಇವತ್ತು ನಿಮ್ಮ ಶಾಲೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೇಗೆ ಅನಿಸುತ್ತೆ ಸರ್ ನಿಮ್ಮ ಈ ಒಂದು ಶಾಲೆಯ ಸಾಧನೆ ಬಗ್ಗೆ? ನಾವು ಆ್ಯಕ್ಚುಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವಂತಹ ಬಹಳ ಒಂದು ನಂಬಿಕೆಯನ್ನು ಹೊಂದಿದ್ವು. ಆದರೆ ಎಲ್ಲೋ ಒಂದು ಸಮಾಜ ವಿಜ್ಞಾನದಲ್ಲಿ 1 ಅಂಕ ಕಡಿಮೆ ಆಗಿದೆ ವಿದ್ಯಾರ್ಥಿನಿಗೆ. ಹಾಗಾಗಿ ನಾವು ಪ್ರಥಮ ಸ್ಥಾನ ಪಡೆಯಬೇಕು ಅಂತ ಭಾಳ ಖುಷಿಯಾಗಿದ್ದು ಕೂಡ. ಹಾಗಾಗಿ ಈಗ ಆಲ್ರೆಡಿ 2020-21ರಲ್ಲೂ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ವು. ಈ ಸರಿ ದ್ವಿತೀಯ ಸ್ಥಾನ ಪಡೆದಿರೋದು ಕೂಡ ಸಂತೋಷಕರವಾದಂಥ ವಿಷಯ. ಸರ್, ನಿಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳು ಇಂಥ ಒಂದು ಉತ್ತಮವಾದ ಅಂಕವನ್ನು ಪಡೆದು ರಾಜ್ಯಕ್ಕೆ ಒಂದು ಮಾದರಿ ಆಗ್ತಾ ಇದ್ದಾರೆ. ಈ ಒಂದು ಶಾಲೆಯ ಟೀಚಿಂಗ್ ಬಗ್ಗೆ ಹೇಳಿದ್ದಾರೆ ಸರ್. ಸರ್, ನಾವು 1997ರಲ್ಲಿ ಸ್ಥಾಪನೆ ಆದಂಥ ನಮ್ಮ ಪೂರ್ಣಪ್ರಜ್ಞಾ ಶಾಲೆ 2009ರಲ್ಲಿ ಪ್ರಥಮ ಬ್ಯಾಚಿಂದ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳೆದ 16 ವರ್ಷಗಳಿಂದ ಸತತವಾಗಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಗಳಿಸ್ಕೊಂಡು ಬರ್ತಿದೆ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ನಮ್ಮಲ್ಲಿರುವಂಥ ಶಿಕ್ಷಕರ ನುರಿತ ಅನುಭವಿ ಶಿಕ್ಷಕರಿಂದ ಭಾಳ ಚೆನ್ನಾಗಿದೆ. ಅದರೊಟ್ಟಿಗೆ ನಮ್ಮಲ್ಲಿ ಹಲವಾರು ಎಲ್ಲ ವಿಷಯಗಳು 6 ವಿಷಯಗಳಿಗೂ ಕೂಡ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳಿಗೆ ನಮ್ಮ ಶಿಕ್ಷಕರ ಜೊತೆಗೆ
ಅವರನ್ನು ಕೂಡ ತೊಡಗಿಸ್ಕೊಂಡಿರೋದ್ರಿಂದ ಮತ್ತು ಶನಿವಾರ ಭಾನುವಾರ ರಜಾ ದಿನಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ನಾವು ಪ್ರೇರೇಪಣೆ ನೀಡಿ ಪೋಷಕರ ಮನವೊಲಿಸಿ ಈ ಒಂದು ಇದಕ್ಕೆ ಇದು ನಮ್ಮ ಸಕ್ಸಸ್ಗೆ ಎಲ್ಲ ಪೋಷಕರು ಮತ್ತು ನಮ್ಮ ಮದ್ದೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ಇಲ್ಲಿರುವಂತಹ ಮರಿಗೌಡರು ಸರ್ ಮತ್ತು ಹಲವಾರು ನಮ್ಮ ಹಿರಿಯ ಸಹ ಶಿಕ್ಷಕರಿದ್ದಾರೆ ಮತ್ತು ನಿವೃತ್ತ ಮುಖ್ಯ ಶಿಕ್ಷಕರಿದ್ದಾರೆ, ಲೆಕ್ಚರರ್ಗಳಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾವು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರದಿಂದ 16 ವರ್ಷಗಳಿಂದನೂ ಕೂಡ ನಾವು ರಾಜ್ಯಕ್ಕೆ, ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಬರಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಇದಿಷ್ಟು ಏನು ಈ ಒಂದು ಪೂರ್ಣಪ್ರಜ್ಞ ಶಾಲೆಯ ಪ್ರಾಂಶುಪಾಲರಾದಂತಹ ಚಿಕ್ಕನಂತೇಗೌಡರು ಹೇಳೋ ಮಾತು. ಏನೀಗ ಈ ಒಂದು ಶಾಲೆಯಲ್ಲಿನ ನುರಿತ ಶಿಕ್ಷಕ ವರ್ಗದ ಒಂದು ಪರಿಶ್ರಮದಿಂದ ವಿದ್ಯಾರ್ಥಿಗಳನ್ನು ನಾವು ಹೇಗೆ ತಯಾರು ಮಾಡಬೇಕು, ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಕೂಡ ಈ ಒಂದು ಶಾಲೆಯಿಂದ ರಾಜ್ಯಕ್ಕೆ ಪ್ರಥಮ ಮತ್ತು ತೃತೀಯ ಸ್ಥಾನಗಳನ್ನು ಗಳಿಸಲಿಕ್ಕೆ ನಾವೆಲ್ಲ ಎಷ್ಟೊಂದು ಪರಿಶ್ರಮ ಪಡ್ತಿದ್ದೀನಿ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಜೀ ಕನ್ನಡ ನ್ಯೂಸ್.